ಸುಮಾರು 8,000 ಮಕ್ಕಳಿಗೆ ಉಚಿತ ಶಿಕ್ಷಣ ಇದೆ ಸರ್. ಫ್ರೀ ಹಾಸ್ಟೆಲ್ ಇದೆ. ಓಕೆ. ಒಮ್ಮೆ ಹುಡುಗ ಅಡ್ಮಿಷನ್ ಇಲ್ಲಿ 5ಕ್ಕಾದರೆ ಅವನು ಹೈಯರ್ ಎಜುಕೇಷನ್ ತೊಗೊಂಡು ಜಾಬ್ ತೊಗೊಂಡೇ ಹೊರಗೆ ಹೋಗ್ಬೋದು. ಅಷ್ಟು ಇನ್ಸ್ಟಿಟ್ಯೂಷನ್ಸ್ ನಮ್ಮಲ್ಲಿ ಇದೆ. ಬಡ ಹೆಣ್ಣು ಮಕ್ಕಳಿಗಾಗಿ PUC ಕಾಲೇಜ್ ಮಾಡ್ಯಾರ ಸರ್, ಸೈನ್ಸ್ ಆ್ಯಂಡ್ ಕಾಮರ್ಸ್. ಅದು ಎಂಥವ್ರ ಮಕ್ಕಳಿಗೆ ಅಂದರೆ ಬೀದಿ ವ್ಯಾಪಾರಸ್ಥರು, ಅಂಗಡಿ ಬೀಡ ಅಂಗಡಿ ಪಾನ್ ಅಂಥವ್ರು, ರೈತರ ಮಕ್ಕಳು, ಸೊಪ್ಪು ಮಾರೋರು, ತರಕಾರಿ ಮಾರೋರ ಮಕ್ಕಳು, ಹಮಾಲ್ರ ಮಕ್ಕಳು, ಗಾರೆ ಕೆಲಸ ಮಾಡುವಂಥ ಮಕ್ಕಳು, ಅವ್ರಿಗೆ ಅಂತಂದ್ರೆ ಉಚಿತ ಶಿಕ್ಷಣ ಸರ್. ಆ ಕಾಲೇಜ್ ಹೇಗಿದೆ ಅಂದರೆ ಈ ಆಳ್ವಾಸ್ ಮಂಗಳೂರು ಎಕ್ಸ್ಪರ್ಟ್ ಕಾಲೇಜ್ ಅಷ್ಟು ಅದಕ್ಕಿಂತ ಸ್ಟ್ಯಾಂಡರ್ಡ್ ಇದೆ. ಸುಮಾರು 63-64 ಎಕರೆ ಜಮೀನೊಳಗೆ ನಿರ್ಮಾಣ ಮಾಡಿ ಈ ಕಲ್ಯಾಣ ಕರ್ನಾಟಕದವರು ಅಂದರೆ ಸ್ವಲ್ಪ ಹಿಂದುಳಿದವರು, ಒಂದು ವರ್ಷ ಸ್ವತಂತ್ರ ಲೇಟಾಗಿ ಸಿಕ್ಕಿದೆ, ಶಿಕ್ಷಣದಲ್ಲಿ ಹಿಂದುಳಿದವರು, ಹೀಗೆಲ್ಲ ಒಂದು ಪರಿಕಲ್ಪನೆ ಇತ್ತು. ಆದರೆ ನಮ್ಮ ಪರಮ ಪೂಜ್ಯರು ಆ ಪರಿಕಲ್ಪನೆಯನ್ನು ತೆಗೆದು ಹಾಕ್ಯಾರ. ಅಲ್ಲಿ ಬರುವಂಥ ಬಹುತೇಕ ಮಕ್ಕಳು ಸಿಂಗಲ್ ಪೇರೆಂಟ್ಸು, ಒಮ್ಮೆ ಪೇರೆಂಟ್ಸ್ ಇಲ್ಲ, ಅಂಥವ್ರಿಗೆ ದೊಡ್ಡ ಆಶ್ರಯ. ನಾವು ಜಾತ್ರೆ ಒಳಗೆ ಸುಮಾರು 10 ಲಕ್ಷ ಜನ ಸರ್. ಯಾವ ಟೈಮಲ್ಲಿ ನಡೆಯೋದು ಜಾತ್ರೆ? ಜನವರಿ ಒಳಗೆ ಸರ್. ಜನವರಿ ಜಗದ್ಗುರು ಗವಿಸಿದ್ದೇಶ್ವರ ಮಠ ಅಂತ ಹೇಳಿ ತುಂಬ ಫೇಮಸ್ ಇದು ಮಠ. ಆ್ಯಕ್ಚುಲಿ ಇದು ಕೊಪ್ಪಳ ತಾಲೂಕಿಗೆ ಬರುತ್ತೆ. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದು ಒಳಗಡೆ ದರ್ಶನ ಏನು ಮಾಡಲ, ರೂಮ್ ತೊಗೊಂಡ್ವಿ. ರೂಮು ಆ್ಯಾವ್ರೇಜು, ಬಟ್ ಇಲ್ಲಿನ ಜನಕ್ಕೆ ಏನು ಮಾಡ್ತಾರೆ, ತುಂಬ ವರ್ತಾಗಿ ಕೊಡಬೇಕು ಅಂತ ಹೇಳಿ ಒಬ್ರಿಗೆ 100 ರೂಪಾಯಿ ರೂಮ್ ತೊಗೊಂಡ್ರೆ, ಎಷ್ಟು ಜನ ಇದ್ದರೆ ಅಷ್ಟು ಜನಕ್ಕೆ ರೂಮ್ ಲೆಕ್ಕ ತೊಗೊಳ್ತಾರೆ. ಸೊ ಹಾಗೆ ಪರ್ ಹೆಡ್ಡು ಡಾರ್ಮೆಟ್ರಿ ಬೇಕು ಅಂತ ಹೇಳಿದ್ರೆ ಪರ್ ಹೆಡ್ 20 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ, 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ. ನೋಡಿ, ಇದು ಗವಿಸಿದ್ದೇಶ್ವರ ಮಠದ್ದು ಏನಿದೆ ಇಲ್ಲಿ ಉಳ್ಕೊಳ್ಳಿಕ್ಕೆ, ಈ ವಸತಿ ಇರ್ತಕ್ಕಂಥ ಜಾಗ ಏನಿದೆ, ಇದ್ರ ಕ್ಯಾಂಪಸ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಈ ಎಲ್ಲೋ ಜ್ಞಾನ ಭಾರತಿ ಒಳಗಡೆ ಕ್ಯಾಂಪಸ್ ಒಳಗಡೆ ಬಂದಂಗೆ ಆಗತ್ತೆ ನಮ್ಮ ಬೆಂಗಳೂರಿನಲ್ಲಿ. ಭಾಳ ವಿಶಾಲವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಠ ಇದು. ನೋಡಿ, ಅಲ್ಲಿ ಮೈನ್ ರೋಡ್ ಇದೆ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ಸರ್. ನಾಗರಾಜ್ ಅಂತ ಹೇಳಿ. ಸಿದ್ದೇಶ್ವರ ಹೈಸ್ಕೂಲ್ ಟೀಚರ್ಸ್. ಓಕೆ. ಇಲ್ಲಿ ಪ್ರಸ್ತುತ ಹೇಳ್ಬೇಕಂದ್ರೆ ಸರ್, ನಮ್ಮ ಸುಮಾರು 8,000 ಮಕ್ಕಳಿಗೆ ಉಚಿತ ಶಿಕ್ಷಣ ಇದೆ ಸರ್. ಫ್ರೀ ಹಾಸ್ಟೆಲ್ ಇದೆ. ಓಕೆ. ಒಮ್ಮೆ ಹುಡುಗ ಅಡ್ಮಿಷನ್ ಇಲ್ಲಿ 5ಕ್ಕಾದರೆ ಅವನು ಹೈಯರ್ ಎಜುಕೇಷನ್ ತೊಗೊಂಡು ಜಾಬ್ ತೊಗೊಂಡೇ ಹೊರಗೆ ಹೋಗ್ಬೋದು. ಅಷ್ಟು ಇನ್ಸ್ಟಿಟ್ಯೂಷನ್ಸ್ ನಮ್ಮಲ್ಲಿ ಇದೆ. ಸದಾ ಈ ಬಡ ಮಕ್ಕಳ ಉದ್ಧಾರಕ್ಕಾಗಿ ನಮ್ಮ ಶ್ರೀಗಳ ಅವಿರತ ಸೇವೆ ಮಾಡ್ತಾರೆ. ಇಂಥ ಪರಮ ಪೂಜ್ಯರನ್ನು ಪಡೆದುಕೊಂಡಂಥ ನಮ್ಮ ನಾಡು ಸೌಭಾಗ್ಯ ಅಂತಂದರೆ ನಾವು ತಪ್ಪಾಗಲಿಕ್ಕಿಲ್ಲ. ಎಸ್ಪೆಷಲಿ ಸರ್, ನಮ್ಮನ್ನೆಲ್ಲ ಈ ಕಲ್ಯಾಣ ಕರ್ನಾಟಕದವರು ಅಂದರೆ ಸ್ವಲ್ಪ ಹಿಂದುಳಿದವರು, ಒಂದು ವರ್ಷ ಸ್ವತಂತ್ರ ಲೇಟಾಗಿ ಸಿಕ್ಕಿದೆ, ಶಿಕ್ಷಣದಲ್ಲಿ ಹಿಂದುಳಿದವರು, ಹೀಗೆಲ್ಲ ಒಂದು ಪರಿಕಲ್ಪನೆ ಇತ್ತು. ಆದರೆ ನಮ್ಮ ಪರಮ ಪೂಜ್ಯರು ಆ ಪರಿಕಲ್ಪನೆಯನ್ನು ತೆಗೆದು ಹಾಕ್ಯಾರ. ಇವತ್ತು ನಾವು ಯಾವ ಮೈಸೂರು ಹುಡುಗರಿಗೂ ಬೆಂಗಳೂರು ಹುಡುಗರಿಗೂ ಕಮ್ಮಿ ಇಲ್ಲ. ಸುಮಾರು ನಮ್ಮ ಹಾಸ್ಟೆಲಲ್ಲಿ 26 ಜಿಲ್ಲೆ ಮಕ್ಕಳು ಅದಾರ ಸರ್. 26 ಜಿಲ್ಲೆ ಮಕ್ಕಳು. ನಮ್ಮ ರಾಜ್ಯದ ಪ್ರಸ್ತುತ 26 ಜಿಲ್ಲೆ ಮಕ್ಕಳು ಅದಾರ ಸರ್. ಬೆಂಗಳೂರವ್ರು ಅದಾರ ಸರ್, ಇಲ್ಲಿ ಮೈಸೂರವ್ರು ಬಂದಾರ ಸರ್. ಆಶ್ಚರ್ಯ ಅನ್ಸೋದು. ಬೆಂಗಳೂರು, ಬೆಳಗಾವಿ, ಹಾವೇರಿ, ಬಿಜಾಪುರ, ಕಲಬುರಗಿ, ಬೀದರ್, ಸುಮಾರು 20. ನಾವು ಅಡ್ಮಿಷನ್ ಟೈಮ್ನಲ್ಲಿ ನೋಡ್ತೀವಲ್ಲ, ಅಲ್ಲೆಲ್ಲ ಚೆನ್ನಾಗಿದೆ ಅಂದರೆ ಇಲ್ಲ ಸರ್, ಇಲ್ಲಿ ಸಂಸ್ಕಾರ ಬೇಕು, ಇಲ್ಲಿ ಪರಮ ಪೂಜ್ಯರ ಒಂದು ಆಶೀರ್ವಾದ ಬೇಕು. ಅವರು ಸುಮಾರು 18 ಪರಮ ಪೂಜ್ಯರು ನಡೆದಾಡಿದಂಥ ಪುಣ್ಯಕ್ಷೇತ್ರ ಸರ್ ಇದು. ಹೈದರಾಬಾದ್ ನಿಜಾಮನಿಗೆ ಕುಷ್ಠರೋಗ ಹಿಡಿದಂಥ ಸಂದರ್ಭದೊಳಗೆ ಶ್ರೀಮಠಕ್ಕೆ ಬಂದು ನಮ್ಮ ಪರಮ ಪೂಜ್ಯರನ್ನು, ಅಂದಿನ ಪರಮ ಪೂಜ್ಯರನ್ನು ಬೇಡಿಕೊಂಡಾಗ, ಸುಮ್ಮನೆ ಇಲ್ಲಿ ಒಳ್ಳಾಡಪ್ಪ ಈ ಮಣ್ಣಿನಲ್ಲಿ ನೀನು ಕುಷ್ಠರೋಗ ಹೋಗುತ್ತಾ ಅಂತಂದಕ್ಕೆ ಆತ ಹಿಂಗೆ ಒಳ್ಳಾಡಿದಕ್ಕೆ ಆ ಮಣ್ಣಿನ ಸ್ಪರ್ಶದಿಂದ ಅವನು ಕುಷ್ಠರೋಗ ಮಾಯವಾದಂಥ ಇತಿಹಾಸ ಇದೆ ಸರ್. ಇಲ್ಲಿ ಅಂದರೆ ಈ ಮಣ್ಣಿಗೆ ಅಂತ ಶಕ್ತಿ ಇದೆ, ಅಂತ ಪವರ್ ಇದೆ ಸರ್. ಸಾಧುಗಳು ಬದುಕಿಸಿದ್ದಾಗಲಿ, ಆಮೇಲೆ ಒಂದಲ್ಲ ಸರ್, ತುಂಬ ಪವಾಡಗಳಿದೆ, ಬಹಳಷ್ಟು ಪವಾಡಗಳಿದೆ. ಈ ಅಮಾವಾಸ್ಯೆ ದಿನ ಚಂದ್ರನನ್ನು ತೋರಿಸಿದ ಪವಾಡ ಇದೆ ಸರ್. ಇದು ವಿಜ್ಞಾನಕ್ಕೆ ಸವಾಲು ಸರ್. ಇದು ಅಂತ ಹಲವಾರು ಪವಾಡಗಳನ್ನು ಹೊಂದಿದಂಥ ನಮ್ಮ ಶ್ರೀಮಠ, ನಮ್ಮ ಪರಮ ಪೂಜ್ಯರ ಒಂದು ಆಶಯದಲ್ಲಿ ಇವತ್ತು ಅವರೊಂದು ನಮಗೊಂದು ಹೆಮ್ಮರವಾಗಿರುವಂಥ ಒಂದು ದೊಡ್ಡ ಮರ. ಅದರಲ್ಲಿ ನಾವು ಲಕ್ಷಾಂತರ ಜನ ಹಕ್ಕಿ ಪಕ್ಷಿಗಳು ಆಶ್ರಯ ಪಡ್ಕೊಂಡಂಥ ಹಕ್ಕಿ ಪಕ್ಷಿಗಳು. ಇವತ್ತು ನಮ್ಮ ಧರ್ಮ ಇವತ್ತು ಈ ಮಟ್ಟದಲ್ಲಿ ಇರಬೇಕಾದ್ರೆ ಶ್ರೀಗಳ ಒಂದು ಆಶೀರ್ವಾದ ಏನಿದೆ, ಅವರ ಶ್ರಮ ಏನಿದೆ, ಅವರ ಸೇವೆಗಳೇನಿದೆ, ಅವರು ಇವತ್ತಿಗೂ ಸರ್ ನಮ್ಮದು ಜಾತ್ಯತೀತ ಮಠ ಸರ್. ನಮ್ಮಲ್ಲಿ ನಮ್ಮ ಎಲ್ಲ ವರ್ಗದ ಜನಾಂಗದ ಮಕ್ಕಳು ಅದಾರ ಸರ್. ಒಬ್ಬರಲ್ಲ,
ಎಲ್ಲ ವರ್ಗದವರು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಯಾವುದೇ ಮಗುವಿಗೆ ನಾವು ಯಾವುದು ಭೇದ ಭಾವ ಇಲ್ಲ. ಭೇದ ಭಾವ ಯಾವುದೂ ಇಲ್ಲ ಸರ್. ಬರುವಂಥ ಭಕ್ತರಿಗೆ ಎಲ್ಲರಿಗೂ ಭಾಳಷ್ಟು ಸರ್ ಇಲ್ಲಿ ಮಠ ಇದು ನಾನು ನಿನ್ನೆ ರಾತ್ರಿ ನೋಡಿದೆ, ರೆನೋವೇಷನ್ ಹೊಸದಾಗ ಆಗಿದ್ದ ಇದು? ಹೌದು ಸರ್, ಹೌದು. ಯಾವಾಗ ಆಗಿದ್ದು? ಈಗ ಸುಮಾರು ಒಂದು 10 ನಮ್ಮ ಪರಮ ಪೂಜ್ಯರು ಬಂದು ಒಂದು 20-21 ವರ್ಷ ಆಯ್ತು ಸರ್ ಪೀಠಾಧಿಕಾರಕ್ಕೆ ಬಂದು. ಅಂದಿನಿಂದನೇ ಇದು ಅಭಿವೃದ್ಧಿಯ ಏನಂದರೆ ಅಭಿವೃದ್ಧಿ ಭಾಳ ವೇಗ ಪಡ್ಕೊಂಡು ಭಾಳ. ಇತ್ತೀಚೆಗೆ ಅದೆಲ್ಲ ರೆನೋವೇಷನ್ ಆಗಿದೆ ಸರ್. ಭಾಳ ನನಗೆ ನೋಡಿ ರಾತ್ರಿ ಒಂಥರ ಏನು ನನಗೆ ಯಾವುದೋ ಈ ಸ್ವರ್ಗ ಹೌದು ಕೈಲಾಸ ಹೌದು 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 ಖಂಡಿತ. ಸುಮಾರು ಸರ್ ಇಲ್ಲಿ ಪ್ರತಿನಿತ್ಯ ಈ ಭಕ್ತಾದಿಗಳು ಬಂದು ಇಲ್ಲಿ ಉಳ್ಕೋತಾರಲ್ಲ ಸರ್, ಅವರಿಗೆ ಬಿಸಿನೀರಿನ ವ್ಯವಸ್ಥೆ, ಬೆಡ್ಡು, ಹಾಸ್ಕೊಳ್ಳಿಕ್ಕೆ, ಹೊಚ್ಕೊಳ್ಳಿಕ್ಕೆ ಯಾವ ರೀತಿ ಹೊರನಾಡು ಅನ್ನಪೂರ್ಣೇಶ್ವರಿಯಲ್ಲಿ ಅವರೇ ಹಾಸಿ ಮಲಗಿಸಿ ವಸ್ತಾರೋ ಆ ರೀತಿ ಒಂದು ಒಳ್ಳೆ ಸುವ್ಯವಸ್ಥಿತವಾದ ಕಟ್ಟಡಗಳನ್ನು ಕಟ್ಟಿ ಈ ರೀತಿ ಭಕ್ತರ ಅನುಕೂಲಕ್ಕಾಗಿ ಒಂದು ವಾಹನಗಳನ್ನು ಸತಿ ಫ್ರೀ ಮಾಡ್ಯಾರ ಸರ್. ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿಂದ ಮಠದಿಂದ ದೂರ ಆಗತ್ತೆ ಅಂತ ಹೇಳಿ ಅವ್ರನ್ನ ಕರ್ಕೊಂಬರೋದು, ಇಲ್ಲಿ ಇಳಿಸೋದು, ಕರ್ಕೊಂಡು ಹೋಗೋದು, ಅಲ್ಲಿ ಇಳಿಸೋದು. ಆಮೇಲೆ ಪ್ರಸಾದದ ಬಗ್ಗೆ ಸರ್, ನಮ್ಮದು ಕಾಯಕ ಮತ್ತು ದಾಸೋಹ ಸಂಸ್ಕೃತಿ ಹೊಂದಿರುವಂಥ ಒಂದು ಮಠ ಸರ್ ನಮ್ಮದು. ಜ್ಞಾನ, ಕಾಯಕ ಮತ್ತು ದಾಸೋಹ. ನಮ್ಮ ಶ್ರೀಮಠಕ್ಕೆ ಎಷ್ಟೇ ಭಕ್ತರು ಬಂದರೂ ಅವರಿಗೆ ದಾಸೋಹ ನೀಡುವಂಥ ಶಕ್ತಿ ದಯಾಗಣ ಗವಿಸಿದ್ದೇಶ. ನಾವು ಜಾತ್ರೆಯೊಳಗೆ ಸುಮಾರು 10 ಲಕ್ಷ ಜನ ಸರ್. ಯಾವ ಟೈಮಲ್ಲಿ ನಡೆಯೋದು ಜಾತ್ರೆ? ಜನವರಿ ಒಳಗೆ ಸರ್. ಜನವರಿ ಒಳಗೆ ಸರ್ 10 ಲಕ್ಷ ಜನ ಪರ್ ಡೇ ಪ್ರಸಾದ ಮಾಡ್ತಾರೆ ಸರ್. ಅದು ಮೃಷ್ಟಾನ್ನ ಭೋಜನ, ಮತ್ತೆ ಸುಮ್ಮನೆ ಏನೋ ಹಾಕಬೇಕು ಅಂತಲ್ಲ ಅಲ್ಲ ಸರ್. ಒಂದು 2-3 ಐಟಮ್ ಪಲ್ಯ, ರೊಟ್ಟಿ, ಆಮೇಲೆ 2-3 ಐಟಮ್ ಸ್ವೀಟು, ಅನ್ನ, ಸಾಂಬಾರು, ಮಿರ್ಚಿ. ಎಷ್ಟು ದಿವಸ ಇರುತ್ತೆ ಜಾತ್ರೆ ಇದು ಸರ್? ನಮ್ಮ ಜಾತ್ರೆ ಒಂದು 15 ದಿನ ಇರುತ್ತೆ ಸರ್. ಒಂದು 15 ದಿನಗಳ ಕಾಲ. ಪ್ರತಿದಿನನೂ 10 ಲಕ್ಷ ಜನ ಬರ್ತಾರೆ? ಪ್ರತಿ ದಿವಸ ಕಮ್ಮಿ ಆವ್ರೇಜ್ ಆಗಿ ಬರ್ತಾರೆ. ಆವ್ರೇಜ್ ಇರುತ್ತೆ ಸರ್. ಆವ್ರೇಜ್ ಇರುತ್ತೆ. ಒಂದು 4-6 ದಿನ ಮಾತ್ರ 10 ಲಕ್ಷ ಸರ್. ಉಳಿಕಿದೆಲ್ಲ 2-3-4 ಲಕ್ಷ ಹಿಂಗೆಲ್ಲ ಇರುತ್ತೆ ಸರ್. ಮತ್ತು ಯಾವುದೇ ಇಷ್ಟು ಜನಸಂಖ್ಯೆ ಬಂದರೂ ಒಂದು ಯಾವುದು ಬಿದ್ದಾರ, ಕೈ ಮುರ್ಕೊಂಡಾರ, ಕಾಲು ಮುರ್ಕೊಂಡಾರ, ಯಾವ ಘಟನೆ ಇಲ್ಲ ಸರ್. ಆಭರಣ ಕಳವಾಗಿದೆ, ಮಗು ಕಳವಾಗಿದೆ, ಯಾವುದೂ ಇಲ್ಲ ಸರ್. ಇಲ್ಲಿ ಬರುವಂಥ ಭಕ್ತರು ಅಷ್ಟೇ ಪರಿಶುದ್ಧವಾಗಿ ಗವಿಸಿದ್ದೇಶನನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಬರ್ತಾರೆ. ಅವರ ಅಷ್ಟೇ ಭಾವನೂ ಅಷ್ಟೇ ಪರಿಶುದ್ಧವಾಗಿರುತ್ತೆ. ಇಲ್ಲಿ ಯಾರು ನಾವು ಕಳು ಮಾಡಬೇಕು, ದೋಚಬೇಕು ಇಂಥ ಯಾವ ಪರಿಭಾವನೆ ಇಟ್ಕೊಂಡು ಯಾರು ಬರ್ತಾರೆ ಇಲ್ಲ. ಈ ಮಣ್ಣಿಗೆ ಅಂತ ಶಕ್ತಿ ಇದೆ ಸರ್. ನಮಗೆ ನಮ್ಮ ಅಜ್ಜೋರಂಥ ಸಂಸ್ಕೃತಿ ಇಲ್ಲಿರುವಂಥ ಜನರ ನರನಾಡಿಯೊಳಗೆ, ಈ ಜೀವನದೊಳಗೆ ಇಲ್ಲಿರೋ ಸಂಸ್ಕಾರವನ್ನು ಅಳವಡಿಸ್ಯಾರ ನೋಡಿ. ಪರಮ ಪೂಜ್ಯರು ನಾವು ಎಷ್ಟು ಹೇಳಿದ್ರು ಕಡಿಮೆ ಸರ್. ಸುಮಾರು ಅವರು ನನಗನ್ಸಿದ ಮಟ್ಟಿಗೆ 4-5 ತಾಸು ಅಷ್ಟೇ ನಿದ್ರೆ ಮಾಡ್ತಾರೆ ಅನ್ಸುತ್ತೆ ಬಹುಶಃ. ಉಳುಕಿದ್ದೆಲ್ಲ ಈ ಜನಪರ ಕಾರ್ಯಗಳ ಬಗ್ಗೆ ಚಿಂತನೆ. ಅವರು ಬಡ ಮಕ್ಕಳು ನಮ್ಮಲ್ಲಿ ಹಾಸ್ಟೆಲ್ ಇದೆ ಸರ್, ಬಾಯ್ಸ್ ಹಾಸ್ಟೆಲ್. ಅಲ್ಲಿ ಬರುವಂಥ ಬಹುತೇಕ ಮಕ್ಕಳು ಸಿಂಗಲ್ ಪೇರೆಂಟ್ಸು, ಒಮ್ಮೆ ಪೇರೆಂಟ್ಸ್ ಇಲ್ಲ. ಅಂಥವ್ರಿಗೆ ದೊಡ್ಡ ಆಶ್ರಯ ಸರ್ ಇದು. ಭಾಳ ನೀವು ನೋಡಬೇಕು, ಹಾಸ್ಟೆಲ್ ನೋಡ್ಬೇಕು ಸರ್ ನೀವು. ಅಷ್ಟು ಸಿಸ್ಟಮ್ಯಾಟಿಕ್ ಇದೆ. ಯಾವ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಇಲ್ಲ. ಅಷ್ಟು ಭವ್ಯವಾದ ಕಟ್ಟಡ, ಒಂದು 20 ಬೆಡ್ಡಿನ ಹಾಸ್ಪಿಟ್ಲ್. ಅದಕ್ಕೂ ಬಿಡಿ. ಅದು ಹೇಳಿದ್ರಲ್ಲ, ಸಿಂಗಲ್ ಪೇರೆಂಟ್ ಮಕ್ಕಳು ಪೇರೆಂಟ್ಸ್ ಇಲ್ದಿರುವಂತ ಮಕ್ಕಳಿಗೆ ಕೊಡೋದಿದೆಯಲ್ಲ, ಅದು ಬಹಳ ಕೇಳ್ತಾರೆ, ನಮ್ಗೇನೆ ಬೇಜಾರಾಗ್ಬಿಡತ್ತೆ. ಒಮ್ಮೊಮ್ಮೆ ಆ ಮಗುವಿಗೆ 2 ಇರೋದಿಲ್ಲ. ಅದನ್ನ ಒಮ್ಮೊಮ್ಮೆ ನೋಡಬಾರ್ದು ಸರ್. ಅಡ್ಮಿಷನ್ ಅಲ್ಲಿ ನೋಡ್ತೀವಲ್ಲ, ಕರಳು ಕಿತ್ತು ಬರುತ್ತೆ, ಏನಪ್ಪ ಇದು. ಹಂಗಾಗಿ ಸರ್ ಪರಮ ಪೂಜ್ಯರ ಆಶೆ ಏನಿದೆ, ಇಲ್ಲಿ ಬರುವಂಥ ಮಕ್ಕಳು ಗವಿಸಿದ್ದೇಶ್ವರನನ್ನು ನಂಬಿ ಬಂದಾರ. ನಮ್ಮ ಹುಡುಗನ ಇಲ್ಲಿ ಹೆಚ್ಚಿದ್ರೆ ಅಭಿವೃದ್ಧಿ ಆಕನ, ಶಾಣೆ ಆಕನ, ಅವನ ಜೀವನ ಬದಲಾಗುತ್ತಾನ ಆಶಾಭಾವನೆಯಿಂದ ಬಂದಾರ. ಆ ಆಶಾಭಾವನೆಗೆ ಭಂಗ ಬರಬಾರ್ದು ಅಷ್ಟೇ. ಎಲ್ಲ ಶಿಕ್ಷಣ ಸಂಸ್ಥೆಗಳು ಸಹ ಭಾಳಷ್ಟು ಕ್ರಿಯಾಶೀಲತೆಯಿಂದ ಕೆಲಸ ಮಾಡ್ತಾವೆ. ಎಲ್ಲ ಉಪನ್ಯಾಸಕರಾಗಲಿ, ಶಿಕ್ಷಕರಾಗಲಿ, ನಮ್ಮ ಆಡಳಿತ ಮಂಡಳಿ ಆಗಲಿ ಭಾಳಷ್ಟು ಒಂಥರ ಭಾಳಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅಂದರೆ ಗುರುಗಳ ಧ್ಯೇಯೋಕ್ತಿ ಏನಿದೆ ಅದಕ್ಕೆ ಅನುಗುಣವಾಗಿ ಅನುಸಾರವಾಗಿ ಇರ್ತಾರೆ. ಹೌದು. ನಮ್ಮ ಗುರುಗಳ ಅವರು ಕಣ್ಣು ದೃಷ್ಟಿ ಬಿದ್ದರೆ ಸಾಕು ಸರ್, ಪಾಪ ಪರಿಹಾರ ಆಗುತ್ತೆ. ಅಷ್ಟೊಂದು ಇಲ್ಲಿ ಗುರುಗಳ ದರ್ಶನ ಯಾವಾಗಿರತ್ತೆ? ಯಾವಾಗಲೂ ಇರ್ತಾರೆ ಸರ್. ಬಟ್ ಇವತ್ತೇನೋ ಅನುಷ್ಠಾನ ಅಂತಾರೆ ಸರ್. ಅನುಷ್ಠಾನದೊಳಗಿದ್ದರೆ ಹೊರಗಡೆ ದಯಮಾಡಿಸಲ್ಲ ಸರ್, ಒಳಗಡೆ ಇರ್ತಾರೆ. ಅನುಷ್ಠಾನ ಇಲ್ಲ ಅಂದರೆ ಮಂಗಳವಾರಕ್ಕೊಮ್ಮೆ ಅನುಷ್ಠಾನ ಮಾಡ್ತಿದ್ರು. ಬಟ್ ಇವತ್ತೇನೋ ನಿನ್ನೆ ಏನೋ ಅನುಷ್ಠಾನದೊಳಗೆ ಅದರ ಅಪ್ಪೋರು ಅಂದ್ರೆ, ಹಾಗಾಗಿ ಅವರಿಗೆ ದರ್ಶನ ಬಹುಶಃ ಸಿಗಲಿಕ್ಕಿಲ್ಲ. ಆಗಲಿ, ನೋಡೋಣ. ನಾವು ಮುಂದಿನ ಬಾರಿ ಬಂದಾಗ ಖಂಡಿತ ಗುರುಗಳ ದರ್ಶನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಮಾಡಲೇಬೇಕು. ಆಮೇಲೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ನೀವು ಹಾಸ್ಟೆಲ್ ಒಮ್ಮೆ, ಆಮೇಲೆ ಇಲ್ಲೇ ಕೋಳೂರು ಒಂದು ಕಾಟ್ರಳ್ಳಿ ಹತ್ರ ಒಂದು ಬಡ ಹೆಣ್ಣು ಮಕ್ಕಳಿಗಾಗಿ PUC ಕಾಲೇಜ್ ಮಾಡ್ಯಾರ ಸರ್, ಸೈನ್ಸ್ ಆ್ಯಂಡ್ ಕಾಮರ್ಸ್. ಅದು ಎಂಥವ್ರ ಮಕ್ಕಳಿಗೆ ಅಂದರೆ ಬೀದಿ ವ್ಯಾಪಾರಸ್ಥರು, ಅಂಗಡಿ, ಬೀಡ ಅಂಗಡಿ ಪಾನ್ ಅಂಥವ್ರು, ರೈತರ ಮಕ್ಕಳು, ಸೊಪ್ಪು ಮಾರೋರು, ತರಕಾರಿ ಮಾರೋರ ಮಕ್ಕಳು, ಹಮಾಲ್ರ ಮಕ್ಕಳು, ಗಾರೆ ಕೆಲಸ ಮಾಡುವಂಥ ಮಕ್ಕಳು, ಅಂಥವ್ರ ಮಕ್ಕಳು,
ಅಂಥವ್ರ ಮಕ್ಕಳು PUC ಅವ್ರಿಗೆ ಏನಂತಂದ್ರೆ ಉಚಿತ ಶಿಕ್ಷಣ ಸರ್. ಆ ಕಾಲೇಜ್ ಹೇಗಿದೆ ಅಂದ್ರೆ ಈ ಆಳ್ವಾಸ್ ಮಂಗಳೂರು ಎಕ್ಸ್ಪರ್ಟ್ ಕಾಲೇಜ್ ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದಾರೆ. ಅಷ್ಟು ಅದಕ್ಕಿಂತ ಸ್ಟ್ಯಾಂಡರ್ಡ್ ಇದೆ. ಸುಮಾರು 64 ಎಕರೆ ಜಮೀನೊಳಗೆ ನಿರ್ಮಾಣ ಮಾಡ್ಯಾರ ಸರ್. ಅದನ್ನು ನೀವು ಸಾಧ್ಯ ಆದರೆ ಅದನ್ನು ನೋಡಿ ಬರ್ರಿ ಸರ್. ಇಲ್ಲೇ ಔಟ್ಸ್ಕರ್ಟ್ ಒಂದು 5 ಕಿಲೋಮೀಟರ್ ಆಗುತ್ತೆ. ಅದನ್ನು ನೋಡಿ ಬರ್ರಿ ಸರ್. ಖಂಡಿತ ಸರ್, ಖಂಡಿತ ಭಾಳಷ್ಟು ಮಾಹಿತಿ ನಮ್ಮ ಕೊಟ್ಟಿದ್ದೀರಿ. ಮಠಕ್ಕೆ ಭೇಟಿ ಕೊಟ್ಟಕ್ಕೆ ಇಲ್ಲ ಸರ್, ನಾನು ಒಂದ್ಸಾರಿ ಖಂಡಿತ ಒಂದು ಡೀಟೇಲ್ ಆಗಿ ಬಂದು ಪ್ರತಿಯೊಂದು ನೀವು ಏನು ಹೇಳ್ತಾ ಇದ್ರೆ ಮಾಹಿತಿ ನಾನು ಇನ್ನೂ ತುಂಬ ಜನಕ್ಕೆ ತೋರಿಸ್ಬೇಕು ಅಂತ ಹೇಳಿ ಭಾಳ ಆಸೆ ಆಗತ್ತೆ. ಖಂಡಿತ ಬರ್ತೀನಿ, ನಾನು ಬಂದು ನಾನು ಪ್ರತಿಯೊಂದು ಎಕ್ಸ್ಪ್ಲೋರ್ ಮಾಡ್ತೀನಿ. ನಾವು ಇಲ್ಲಿ ಆಗಮಿಸಿದ್ದು, ನಮ್ಮಲ್ಲಿ ವಸತಿ ಇದ್ದು, ನಮ್ಮ ಶ್ರೀಮಠವನ್ನು ಎಲ್ಲ ವೀಕ್ಷಣೆ ಮಾಡಿದ್ದಕ್ಕೆ ತಮಗೆ ನಮ್ಮ ಶ್ರೀಮಠದಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತು ನಮ್ಮ ಪರಮ ಪೂಜ್ಯರಾದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಸಿದ್ದೇಶ್ವರ ಮಹಾ ಸ್ವಾಮೀಜಿಗಳ ಕೃಪಾಶೀರ್ವಾದ ತಮ್ಮ ಮೇಲೆ, ತಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ತಾವು ಯಾವಾಗಲೂ ಆರೋಗ್ಯವಾಗಿ ಸುಖ ಶಾಂತಿಯನ್ನು ಕಲ್ಪಿಸಲಿ. ಆ ದಯಾಗಣ ಸಿದ್ದೇಶ್ ಅಂತ ಹೇಳಿ ದೇವರಲ್ಲಿ ಧನ್ಯವಾದಗಳು ಸರ್, ಧನ್ಯವಾದಗಳು.